ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ 2024-25ರ SSLC ಮಾದರಿ ಪ್ರಶ್ನೆ ಪತ್ರಿಕೆ 3 ವಿಜ್ಞಾನ ವಿಷಯದ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾವು ಭೌತ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಎಲ್ಲ ಉತ್ತರಗಳನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ ಮಕ್ಕಳ. ಸೊ ಆಲ್ರೆಡಿ ಆ ವಿಡಿಯೋವನ್ನು ನೀವು ನೋಡಿರ್ತೀರಾ, ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಈಗ ನಾವು ಭಾಗ ಬಿ ಅಲ್ಲಿ ಬರುವಂತಹ ರಸಾಯನ ವಿಜ್ಞಾನದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ತಿಳಿದುಕೊಳ್ಳೋಣ ಮಕ್ಕಳ. ಸೊ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ತದನಂತರ ನೀವು ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಭಾಗ ಬಿ ರಸಾಯನ ವಿಜ್ಞಾನ 6th ಮೇನ್. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 13ನೇ ಪ್ರಶ್ನೆ, ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು ಉಪಯೋಗಿಸುವ ಲವಣ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇದರಲ್ಲಿ 4 ಆನ್ಸರ್ ಅಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಸೋಡಿಯಂ ಕಾರ್ಬೋನೇಟ್. ನೆಕ್ಸ್ಟ್ 14ನೇ ಪ್ರಶ್ನೆ, ತಟಸ್ಥ ದ್ರಾವಣ pH ಮೌಲ್ಯವು ಕಡಿಮೆಯಾದಾಗ, ಸೊ pH ಮೌಲ್ಯ ಕಡಿಮೆ ಆಗ್ತಾ ಇದೆ, ತಟಸ್ಥ ದ್ರಾವಣ ಅಂತ ಹೇಳಿದ್ರೆ 7. ಸೊ pH ಮೌಲ್ಯ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಏನಾಗಿರ್ತದೆ ಅಂದ್ರೆ H+ ಅಯಾನುಗಳ ಸಾರತೆ ಹೆಚ್ಚಾಗ್ತದೆ. ಅಂದ್ರೆ ನಮಗೆ ಗೊತ್ತಿದೆ ಮಕ್ಕಳ, ಇದೊಂದು pH ಸ್ಕೇಲ್ ಅಂದ್ರೆ ಸೊ 7 ಏನಾಗಿದೆ ತಟಸ್ಥ. ಸೊ 0 ಇಂದ ಇಲ್ಲಿವರೆಗೂ ಬರುವಂತವೆಲ್ಲ ಏನಾಗ್ತದೆ H+ ಅಯಾನುಗಳು ಹೆಚ್ಚಾಗಿರ್ತದೆ. ಇಲ್ಲಿ OH- ಅಯಾನುಗಳ ಸಾರತೆ ಹೆಚ್ಚಾಗಿರ್ತದೆ. ಹಾಗಾಗಿ 7ಕ್ಕಿಂತ ಕಡಿಮೆ ಆಗ್ತಾ ಇದೆ pH, ತಟಸ್ಥ ದ್ರಾವಣ pH ಮೌಲ್ಯ ಕಡಿಮೆ ಆಗ್ತಾ ಇದೆ ಅಂದ್ರೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ H+ ಅಯಾನುಗಳ ಸಾರತೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 15, A, B ಮತ್ತು C ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸಗಳು ಕ್ರಮವಾಗಿ 2,8, 2, 2,8 ಮತ್ತು 2,8,7 ಆಗಿದೆ. ಇವುಗಳಲ್ಲಿ ಪರಸ್ಪರ ವರ್ತಿಸಿ ಒಂದು ಅಯಾನಿಕ ಸಂಯುಕ್ತವನ್ನ ಉಂಟು ಮಾಡುವ ಧಾತುಗಳೆಂದರೆ ಅಂತ ಹೇಳಿ ಕೇಳಿದರೆ. ನೋಡಿ ಮಕ್ಕಳ, 15ನೇ ಪ್ರಶ್ನೆಯನ್ನು ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ABC ಎಲೆಕ್ಟ್ರಾನ್ ವಿನ್ಯಾಸ ಕೊಟ್ಟಿದ್ದಾರೆ. ಏದು 2,8,12 ಅಂದ್ರೆ 12 ಇದು ಎಲೆಕ್ಟ್ರಾನ್ಸ್ ಇದೆ. ಇಲ್ಲಿ 10 ಇದೆ. ಸೊ 10 ಅಂತ ಹೇಳಿದ್ರೆ ಇದು ಇಟ್ ಕಮ್ಸ್ ಟು ದ ನಿಯಾನ್. ಸೊ ಇದು ಒಂದು ನೋಬಲ್ ಗ್ಯಾಸ್ ಅಥವಾ ನಾವು 0 ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಯಾವುದೇ ಅಯಾನಿಕ ಸಂಯುಕ್ತ ಉಂಟಾಗೋದಿಲ್ಲ, ಯಾಕಂದ್ರೆ ಅದು ಸ್ಟೇಬಲ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಎಷ್ಟಿದೆ? ಸೊ 8, 10, 12 ಇದೆ. ಸೊ ಹಾಗಾಗಿ ಇಲ್ಲಿ 12 ಇದೆ, ಇಲ್ಲಿ 17 ಇದೆ. ಹಾಗಾಗಿ ಇಲ್ಲಿ ಏನಾಗ್ತದೆ? ಅಯಾನಿಕ ಸಂಯುಕ್ತ ಉಂಟಾಗ್ತದೆ. ಹಾಗಾಗಿ ಆಪ್ಷನ್ ಸಿ, ಎ ಮತ್ತು ಸಿ ಧಾತುಗಳಲ್ಲಿ ಅಯಾನಿಕ ಸಂಯುಕ್ತ ಉಂಟಾಗ್ತದೆ. ಬಿ ಧಾತುನಲ್ಲಿ ಆಗೋದಿಲ್ಲ, ಯಾಕೆಂತ ಹೇಳಿದ್ರೆ ಅದು ಒಂದು 0 ಗ್ರೂಪ್ ಎಲಿಮೆಂಟ್ಸ್ ಆಗಿರ್ತದೆ. ಹಾಗಾಗಿ ಎ ಮತ್ತೆ ಸಿ ಧಾತುಗಳಲ್ಲಿ ಆಗುತ್ತೆ. ನೆಕ್ಸ್ಟ್ 7ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 16ನೇ ಪ್ರಶ್ನೆ, ಗ್ಯಾಲ್ವನೀಕರಣ ಎಂದರೇನು? ಸೊ ಗ್ಯಾಲ್ವನೈಸೇಷನ್ ಅಂತ ಹೇಳಿದ್ರೆ ಸಂರಕ್ಷಣವನ್ನ ಕಬ್ಬಿಣದ ವಸ್ತುಗಳ ಮೇಲೆ ಸತುವಿನ ಲೇಪನ ಮಾಡುವ ಕ್ರಿಯೆಗೆ ಗ್ಯಾಲ್ವನೈಸೇಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 17ನೇ ಪ್ರಶ್ನೆ, ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡೋದಿಲ್ಲ, ಏಕೆ? ಯಾಕೆಂತ ಹೇಳಿದ್ರೆ ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಕವಾಗಿದೆ. ಸೊ ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾದಂತಹ ಹೈಡ್ರೋಜನ್ ಅನಿಲವನ್ನ ನೀರಾಗಿ ಪರಿವರ್ತಿಸ್ತದೆ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಅನಿಲ ಬಿಡುಗಡೆ ಆಗುವುದಿಲ್ಲ. 18ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ರಚನಾ ಸೂತ್ರವನ್ನ ಹೊಂದಿರುವ ಸಾವಯವ ಸಂಯುಕ್ತಗಳನ್ನ ಹೆಸರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಆಲ್ಡಿಹೈಡ್ ಗ್ರೂಪ್ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ ಹ್ಯಾಲೋಹಾಲ್ಕಿನ್ಸ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಬ್ರೋಮಿನ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳ. ಹಾಗಾಗಿ ಅದು ಮೆಥೆನ್ಯಾಲ್ ಆಗುತ್ತೆ, ಯಾಕೆಂದ್ರೆ ಆಲ್ಡಿಹೈಡ್ ಪ್ರೆಸೆಂಟ್ ಇದ್ದಾಗ ನಮಗೆ ನ್ಯಾಲ್ ಅಂತ ಹೇಳಿ ಬಳಸ್ತೀವಿ ಅಲ್ಲಿ. ಹಾಗಾಗಿ CHO ಗ್ರೂಪ್ ಇದೆ. ಸೊ ಇಲ್ಲಿ ಬ್ರೋಮೋ ಈಥೇನ್ ಅಂತ ಹೇಳಿ ಕರಿತೀವಿ, ಯಾಕೆಂದ್ರೆ ಇಲ್ಲಿ ಒಂದು ಹ್ಯಾಲೋಹಾಲ್ಕಿನ್ಸ್ ಆಡ್ ಆಗಿರೋದ್ರಿಂದ, ಈಥೇನ್ಗೆ ಆಡ್ ಆಗಿರೋದ್ರಿಂದ ಇದು ಬ್ರೋಮೋ ಈಥೇನ್ ಆಗ್ತದೆ. ಸೊ ಎರಡೂ ಪ್ರಶ್ನೆಗಳಿಗೂ ಅರ್ಧ ಅಂಕ ಇರ್ತದೆ ಮಕ್ಕಳ. ಸೊ ಈಸಿಯಾಗಿ ನೀವಲ್ಲಿ ಅಂಕಗಳನ್ನ ಗಳಿಸ್ಕೋಬಹುದು. ನೆಕ್ಸ್ಟ್ 8ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 19ನೇ ಪ್ರಶ್ನೆ, ಅಲ್ಲಿನ ಸವೆತಕ್ಕೆ ಕಾರಣವೇನು? ವಿವರಿಸಿ. ಇದನ್ನ ಹೇಗೆ ನಿಯಂತ್ರಿಸಬಹುದು? ಸೊ ಆಹಾರ ಸೇವನೆಯ ನಂತರ ಬಾಯಲ್ಲಿ ಉಳಿಯುವ ಆಹಾರ ಮತ್ತು ಸಕ್ಕರೆಯ ಕಣಗಳನ್ನು ಬ್ಯಾಕ್ಟೀರಿಯಾ ವಿಭಜಿಸುವುದರಿಂದ ಬಾಯಲ್ಲಿ ಆಮ್ಲೀಯತೆ ಪ್ರಮಾಣ ಹೆಚ್ಚಾಗ್ತದೆ. ಇದು
5.5 pH ಗಿಂತ ಕಡಿಮೆ ಆದಾಗ ಹಲ್ಲು ಉಳುಕು ಆಗಲು ಪ್ರಾರಂಭಿಸ್ತದೆ. ಸೊ ಇದನ್ನು ಯಾವ ರೀತಿ ತಪ್ಪಿಸ್ಬೋದು ಅಂತ ಹೇಳಿದ್ರೆ, ಪ್ರತ್ಯಾಮ್ಲೀಯ ಟೂತ್ ಪೇಸ್ಟ್ಗಳನ್ನು ಬಳಸುವುದು ಮತ್ತು ರಾತ್ರಿ ಮತ್ತು ಊಟದ ನಂತರ ಬಾಯಿಯನ್ನು ಸ್ವಚ್ಛವಾಗಿ ತೊಳೆಯುವುದು. ಹೀಗೆ ಮಾಡೋದ್ರಿಂದ ನಾವು ಹಲ್ಲಿನ ಸವೆತವನ್ನು ತಡೆಗಟ್ಟಬಹುದು. 20ನೇ ಪ್ರಶ್ನೆ, ತಾಮ್ರದ ಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ಇದರ ನೀಲಿ ಬಣ್ಣವು ಮರೆಯಾಗ್ತದೆ. ಈ ಬದಲಾವಣೆಗೆ ಕಾರಣ ಕೊಡಿ. ಪುನಃ ತಾಮ್ರದ ಸಲ್ಫೇಟ್ನ ನೀಲಿ ಬಣ್ಣವು ಹೇಗೆ ಸ್ಥಾಪಿತವಾಗ್ತದೆ? ಸೊ ತಾಮ್ರದ ಸಲ್ಫೇಟ್ ಅಂದರೆ CuSO4 ರೈಟ್. ಸೊ ಈ ಹರಳುಗಳನ್ನು ಕಾಯಿಸಿದಾಗ ಅದರಲ್ಲಿರುವ ನೀರು ಆವಿಯಾಗ್ತದೆ. ಸೊ ಕಾಪರ್ ಸಲ್ಫೇಟ್ ಉಳಿಯುತ್ತೆ, ನೀರಿನ ಏನಾಗ್ತದೆ ಆವಿಯಾಗ್ತದೆ ಮತ್ತು ಶುಷ್ಕ ತಾಮ್ರದ ಸಲ್ಫೇಟ್ CuSO4 ಉಂಟಾಗ್ತದೆ. ಸೊ ಹಾಗಾಗಿ ಶುಷ್ಕ ತಾಮ್ರದ ಸಲ್ಫೇಟ್ಗೆ ನೀರನ್ನು ಸೇರಿಸೋದ್ರಿಂದ ಜಲಸ್ಫಟಿಕೀಕರಣಕ್ಕೆ ಒಳಪಡಿಸಿದಾಗ ಮತ್ತೆ ನೀಲಿ ಬಣ್ಣ ಪುನಃ ಸ್ಥಾಪಿತವಾಗ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಕೆಳಗಿನ ಅಣುಗಳ ಚುಕ್ಕಿ ರಚನೆಯನ್ನ ಬರೆಯಿರಿ. ಸೊ ಇಲ್ಲಿ ಹೈಡ್ರೋಜನ್ ಮತ್ತೆ ಈಥೇನ್ದು ಚುಕ್ಕಿ ಚಿತ್ರವನ್ನ ಕೇಳಿದ್ದಾರೆ ಮಕ್ಕಳ. ಸೊ ಹೈಡ್ರೋಜನ್ ಇಲ್ಲಿ ಏಕಬಂಧ ಉಂಟಾಗ್ತದೆ, ಯಾಕೆಂದ್ರೆ ಹೈಡ್ರೋಜನ್ಗೆ ಒಂದು ವೇಲೆನ್ಸಿ ಇದೆ, ಹಾಗಾಗಿ ಏಕಬಂಧ ಉಂಟಾಗ್ತದೆ. ಅದೇ ರೀತಿ ಈಥೇನ್ ಅನ್ನ ಕೇಳಿದ್ದಾರೆ, ಸೊ C2H6. ಸೊ ಈ ರೀತಿ ಚುಕ್ಕಿ ವಿನ್ಯಾಸವನ್ನ ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್. ನೆಕ್ಸ್ಟ್ 9ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕಕ್ಕೆ ಮಕ್ಕಳ ನಾನು ತುಂಬಾ ಬಾರಿ ಹೇಳಿದ್ದೀನಿ, ವೆರಿ ಇಂಪಾರ್ಟೆಂಟ್. ನಿಮಗೆ ಸಮೀಕರಣವನ್ನ ಕೇಳ್ತಾರೆ. ಸೊ ಇಲ್ಲಿ 22ನೇ ಪ್ರಶ್ನೆ ಕೇಳಿದರೆ ಸಮೀಕರಣವನ್ನ ಸರಿದೂಗಿಸಿ ಬರೆಯಿರಿ. ಸೋಡಿಯಂ ಹೈಡ್ರಾಕ್ಸೈಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಸೇರಿದಾಗ ಸೋಡಿಯಂ ಸಲ್ಫೇಟ್ ಆಗಿ ನೀರು ಬಿಡುಗಡೆ ಆಗ್ತದೆ. ಅದೇ ರೀತಿ ಪೊಟ್ಯಾಷಿಯಂ ಆಕ್ಸಿಜನ್ ಜೊತೆ ವರ್ತಿಸಿ ಪೊಟ್ಯಾಷಿಯಂ ಆಕ್ಸೈಡ್ ಆಗುತ್ತೆ. ಸೊ ಅದನ್ನ ನಾವು ಕರೆಕ್ಟ್ ಆಗಿ ಸರಿದೂಗಿಸ್ಬೇಕು ಮಕ್ಕಳ. ಇಲ್ಲಿ ನೋಡಿ, ಇಲ್ಲಿ 2 ಸೋಡಿಯಂ ಇರೋದ್ರಿಂದ ಸೊ ಇಲ್ಲಿ ಯಾವ ಟು ರೈಟ್ 2. ಸೊ ಅಲ್ಲಿಗೆ ನಮಗೆ ಸೋಡಿಯಂ ಬ್ಯಾಲೆನ್ಸ್ ಆಯ್ತು. ಸೊ 2 ಹೈಡ್ರೋಜನ್ 2 ಆಕ್ಸಿಜನ್ ಪ್ಲಸ್ ಇಲ್ಲಿ 2 ಹೈಡ್ರೋಜನ್ ಇದೆ, ಹಾಗಾಗಿ 4 ಹೈಡ್ರೋಜನ್ ಆಯಿತು. ಸೊ ಇಲ್ಲಿ ಎಷ್ಟು ಹೈಡ್ರೋಜನ್ ಇದೆ? ಇಲ್ಲಿ 2 ಇದೆ, ಹಾಗಾಗಿ ಇಲ್ಲೂ ಸಹ 2 ಅನ್ನ ಬರಿಬೇಕು. ನೆಕ್ಸ್ಟ್ ಇಲ್ಲಿ 2 ಪೊಟ್ಯಾಷಿಯಂ ಇದೆ. ಸೊ ಇಲ್ಲಿ 2 ಪೊಟ್ಯಾಷಿಯಂ ಬರೆದ್ರೆ ಏನಾಗ್ತದೆ? ಇಲ್ಲಿ 2 ಆಕ್ಸಿಜನ್ ಆಯಿತು. ಸೊ ಹಾಗಾಗಿ ಇಲ್ಲಿಗೆ ಯು ಹ್ಯಾವ್ ಟು ರೈಟ್ ಇಟ್ 4K ಅಂತ ಹೇಳಿ ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್. ಸೊ ನೆಕ್ಸ್ಟ್ ಬಿ ಪ್ರಶ್ನೆಯನ್ನ ಕೇಳಿದ್ದಾರೆ ಮಕ್ಕಳ. ಅದರಲ್ಲಿ ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗಿವ್ಸ್ ಟು ಜಿಂಕ್ ಪ್ಲಸ್ ಕಾರ್ಬನ್ ಮಾನಾಕ್ಸೈಡ್. ಈ ಕ್ರಿಯೆಯಲ್ಲಿ ಉತ್ಕರ್ಷಗೊಂಡಿರುವುದು ಮತ್ತು ಅಪಕರ್ಷಣೆಗೊಂಡಿರುವ ಪ್ರತಿವರ್ತಕವನ್ನ ಬರೆಯಿರಿ. ಸೊ ಉತ್ಕರ್ಷಣೆ ಅಂತ ಹೇಳಿದ್ರೆ ಆಕ್ಸಿಜನ್ ಅನ್ನ ಕಳೆದುಕೊಳ್ತಿರೋದನ್ನ ನಾವು ಉತ್ಕರ್ಷಣೆ. ಇಲ್ಲಿ ಈ ಒಂದು ಇದರಲ್ಲಿ ಏನಾಗ್ತದೆ, ಉತ್ಕರ್ಷಣೆಗೊಂಡಿರುವ ಪ್ರತಿವರ್ತಕ ಯಾವ್ದಾಗ್ತದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್. ಅಪಕರ್ಷಣೆಗೊಂಡಿರುವಂತದ್ದು ಏನಾಗ್ತದೆ? ಜಿಂಕ್ ಆಕ್ಸೈಡ್. ಯಾಕೆಂದ್ರೆ ಇದು ಆಕ್ಸಿಜನ್ ಅನ್ನ ಪಡ್ಕೊಳ್ತಾ ಇದೆ ಕಾರ್ಬನ್, ಹಾಗಾಗಿ ಇದು ಉತ್ಕರ್ಷಣೆಗೊಂಡಿದೆ. ಜಿಂಕ್ ಆಕ್ಸೈಡ್ ತನ್ನಲ್ಲಿರೋ ಆಕ್ಸಿಜನ್ ಅನ್ನು ಕಳ್ಕೊಳ್ತಾ ಇದೆ, ಹಾಗಾಗಿ ಇದು ಜಿಂಕ್ ಆಕ್ಸೈಡ್ ಅಪಕರ್ಷಣೆ ಹೊಂದಿರುವಂತಹ ಪ್ರತಿವರ್ತಕ ಆಗ್ತದೆ. ನೆಕ್ಸ್ಟ್ ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಇನ್ನೊಂದು ಪ್ರಶ್ನೆ ಕೇಳಿದರೆ, ಕೆಳಗಿನ ರಾಸಾಯನಿಕ ಕ್ರಿಯೆಗಳ ಅರ್ಥವನ್ನ ತಿಳಿಸಿ. ಉಷ್ಣ ವಿಭಜನೆ, ಸ್ಥಾನಪಲ್ಲಟ ಕ್ರಿಯೆ ಮತ್ತೆ ಕಮಟುವಿಕೆ ಎಂದರೇನು ಅಂತ ಕೇಳಿದರೆ ಈಸಿ ಇದೆ ಅವೆರಡು ಕ್ವಶನ್ಸ್ಗಳು. ಸೊ ಉಷ್ಣ ವಿಭಜನೆ ಅಂತ ಹೇಳಿದ್ರೆ ರಾಸಾಯನಿಕ ವಿಭಜನಾ ಕ್ರಿಯೆಯನ್ನ ಉಷ್ಣ ನೀಡುವುದರ ಮೂಲಕ ನಡೆಸಿದರೆ ಅದನ್ನ ಉಷ್ಣ ವಿಭಜನೆ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್, ನಾವು ಕ್ಯಾಲ್ಸಿಯಂ ಕಾರ್ಬೋನೇಟಿಗೆ ಉಷ್ಣವನ್ನು ನೀಡಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಸೊ ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿದ್ರೆ ಹೆಚ್ಚು ಕ್ರಿಯಾಶೀಲವಾದ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನ ಅದರ ಸಂಯುಕ್ತದೊಂದಿಗೆ ಸ್ಥಾನಪಲ್ಲಟಗೊಳಿಸುವಂತಹ ಕ್ರಿಯೆಗೆ ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇದು ರಾಸಾಯನಿಕ ಕ್ರಿಯೆ ಒಂದು ವಿಧ. ಸೊ ಈಗ ಫೆರಸ್ ಐರನ್ ಏನ್ ಮಾಡುತ್ತೆ, ಕಾಪರ್ ಸಲ್ಫೇಟ್ ಜೊತೆ ಸೇರಿ ಐರನ್ ಕ್ರಿಯಾಶಾಲಿ ಆಗಿರೋದ್ರಿಂದ ಕಾಪರ್ ಸಲ್ಫೇಟ್ ನ ಏನ್ ಮಾಡ್ತದೆ, ಅದರ ಸಂಯುಕ್ತದಿಂದ ಸಪರೇಟ್ ಮಾಡಿ ಸೊ ಸಲ್ಫೇಟ್ ಮತ್ತೆ ಐರನ್ ಬಾಂಡ್ ಮಾಡ್ಕೊಂಡು ಫೆರಸ್ ಸಲ್ಫೇಟ್ ಆಗಿ ಕಾಪರ್ ಬಿಡುಗಡೆ ಆಗ್ತದೆ. ನೆಕ್ಸ್ಟ್ ಕಮಟುವಿಕೆ ಅಂತ ಹೇಳಿದ್ರೆ ಎಣ್ಣೆ ಅಥವಾ ಕೊಬ್ಬು ಪದಾರ್ಥಗಳನ್ನು ದೀರ್ಘಕಾಲಗಳಿಗೆ ಗಾಳಿಯಲ್ಲಿ ತೆರೆದಿಟ್ಟಾಗ ಉತ್ಕರ್ಷಣೆಗೊಳ್ಳುತ್ತದೆ. ಅವುಗಳ ವಾಸನೆ ಮತ್ತು ಬಣ್ಣ ರುಚಿ ಬದಲಾಗುವ ಪ್ರಕ್ರಿಯೆಗೆ ಕಮಟುವಿಕೆ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಎಂದರೇನು? ತಟಸ್ಥೀಕರಣ ವಿಧಾನದಿಂದ ಸೋಡಿಯಂ ಕ್ಲೋರೈಡ್ ಅನ್ನು ಹೇಗೆ ಪಡೆಯಬಹುದು? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರೆಯಿರಿ. ಸೊ ತಟಸ್ಥೀಕರಣ ಅಂತ ಹೇಳಿದ್ರೆ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ವರ್ತಿಸಿದಾಗ ನೀರು ಮತ್ತೆ ಲವಣಗಳು
ಸಿಗೋದಕ್ಕೆ ನಾವು ತಟಸ್ಥೀಕರಣ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಮತ್ತೆ ನೀರನ್ನ ಬಿಡುಗಡೆ ಮಾಡ್ತದೆ. ಸೊ ಈಸಿ ಆಗಿರುವಂತಹ ಒಂದು ಸಮೀಕರಣ ಮಕ್ಕಳ. ಸೊ ಇದನ್ನ ಬರೆದ್ರೆ ನಿಮಗೆ 3 ಅಂಕ ಈ ಪ್ರಶ್ನೆಯಿಂದ ಸಿಗ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಲೋಹದ ಮೇಲೆ ಅಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನ ಬರೆಯಿರಿ ಮತ್ತು ಕೆಳಗಿನ ಭಾಗವನ್ನ ಗುರುತಿಸಿ. ಸೊ ಇದು ಚಿತ್ರವನ್ನ ಪ್ರಾಕ್ಟೀಸ್ ಮಾಡಿದಿರ ಮಕ್ಕಳ, ಹಾಗಾಗಿ ಚಿತ್ರವನ್ನ ಕೊಟ್ಟಿಲ್ಲ. ನಿಮ್ಮ ಬುಕ್ಕಲ್ಲೇ ನೀವು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 10ನೇ ಮೇಯ್ನ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 25ನೇ ಪ್ರಶ್ನೆ, ಎ ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನ ವಿವರಿಸಿ. ಸೊ ಯಾವ ರೀತಿ ಅವು ಸ್ವಚ್ಛಗೊಳಿಸ್ತವೆ? ಸೊ ನಿಮಗೆ ನೋಡಿದಿರ ಮಕ್ಕಳಲ್ಲಿ ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಿಗೆ ನಾವು ಸಾಬೂನ್ ಅಂತ ಹೇಳಿ ಕರೆಯೋದು. ಸೊ ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿ ಕಾರ್ಬನ್ ಸರಪಳಿಯ ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ತುದಿಗಳು ಮಿಸೆಲ್ ಎಂಬ ರಚನೆಯನ್ನು ಉಂಟು ಮಾಡುತ್ತವೆ. ಸೊ ಸಾಬೂನಿನ ಹೈಡ್ರೋಕಾರ್ಬನ್ ತುದಿಗಳು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ ತುದಿಯು ಹೊರಮುಖವಾಗಿರುತ್ತದೆ. ಇದನ್ನ ಎಮಲ್ಷನ್ ಉಂಟು ಮಾಡುತ್ತದೆ. ಹೀಗೆ ಸಾಬೂನಿನ ಮಿಸೆಲ್ಸ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯವನ್ನ ಮಾಡುತ್ತದೆ. ನೆಕ್ಸ್ಟ್, ಎಸ್ಟರೀಕರಣ ಎಂದರೇನು? ಎಸ್ಟರ್ನ ಉಪಯೋಗವನ್ನು ತಿಳಿಸಿ. ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆಯಿಂದ ಉಂಟಾಗುವುದನ್ನು ಎಸ್ಟರ್ ಅಂತ ಹೇಳಿ ಕರಿತೀವಿ, ಎಸ್ಟರಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಏನಪ್ಪ ಉಪಯೋಗ ಅಂತ ಹೇಳಿದ್ರೆ, ಎಸ್ಟರ್ಗಳು ಮಧುರ ಸುವಾಸನೆಯುಳ್ಳ ವಸ್ತುಗಳು, ಆದ್ದರಿಂದ ಇವುಗಳನ್ನ ಸುವಾಸಿಕ ಮತ್ತು ಸ್ವಾದಕರಗಳ ತಯಾರಿಕೆಯಲ್ಲಿ ಸಾಬೂನೀಕರಣ ಕ್ರಿಯೆಯಲ್ಲಿ ಬಳಸಲಾಗ್ತದೆ ಮಕ್ಕಳ. ಸೊ ಹಾಗಾಗಿ ಇದಿಷ್ಟು ಉಪಯೋಗವನ್ನು ನೀವು ಬರೆದ್ರೆ ಸಾಕಾಗುತ್ತೆ. ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗಿರುವ ಯಾವುದಾದರೂ 2 ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ. ವೆರಿ ಇಂಪಾರ್ಟೆಂಟ್ ಮಕ್ಕಳ. ಪರ್ಯಾಪ್ತ ಕಾರ್ಬನ್ ವಸ್ತುಗಳು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಆಲ್ಕೇನ್. ಸೊ ಅಪರ್ಯಾಪ್ತ ಅಂತ ಹೇಳಿದ್ರೆ ಆಲ್ಕೀನ್ ಮತ್ತೆ ಆಲ್ಕೈನ್ಗಳು ಬರ್ತವೆ. ಯಾಕೆಂದ್ರೆ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಮತ್ತೆ ತ್ರಿಬಂಧ ಇರ್ತವೆ. ಸೊ ಇವು ಕಡಿಮೆ ಕ್ರಿಯಾಶಾಲಿ, ಇವು ಹೆಚ್ಚು ಕ್ರಿಯಾಶಾಲಿ. ಇವು ಸ್ವಚ್ಛ ಜ್ವಾಲೆಯಿಂದ ಉರಿತವೆ, ಇದು ಹಳದಿ ಜ್ವಾಲೆ ಮತ್ತೆ ಕಪ್ಪು ಹೊಗೆಯಿಂದ ಉರಿತದೆ. ಮತ್ತೆ ಇದು ಆದೇಶನ ಕ್ರಿಯೆಗೆ ಒಳಗಾಗ್ತದೆ, ಇದು ಆದೇಶನ ಮತ್ತೆ ಸಂಕಲನ ಕ್ರಿಯೆ ಎರಡಕ್ಕೂ ಸಹ ಒಳಪಡುತ್ತದೆ. ನೆಕ್ಸ್ಟ್ ಬಿ ಪ್ರಶ್ನೆ, ರಚನಾ ಸಮಾಂಗಿಗಳು ಎಂದರೇನು? ಬ್ಯೂಟೇನ್ ರಚನಾ ಸಮಾಂಗಿಯನ್ನು ಬರೀರಿ. ತುಂಬಾ ಬಾರಿ ಕೇಳ್ತಾರೆ ಮಕ್ಕಳ, ಇದನ್ನ ಐಸೋಮೆರಿಸಮ್ ಅಂದ್ರೆ ಏನಂತ ಓದ್ಕೊಳ್ಳಿ. ಹಾಗಾಗಿ ಒಂದೇ ಅಣುಸೂತ್ರ ಅಥವಾ ಆದರೆ ವಿಭಿನ್ನ ರಚನಾ ಸೂತ್ರಗಳನ್ನ ಹೊಂದಿದ್ದರೆ ಅದನ್ನ ನಾವು ರಚನಾ ಸಮಾಂಗಿಗಳು ಅಂತ ಹೇಳಿ ಕರಿತೀವಿ. ಸೊ ಬ್ಯೂಟೇನ್ ಅಣುಸೂತ್ರ C4H10, ಹಾಗಾಗಿ ಅದನ್ನ ನಾವು ಎನ್ ಬ್ಯೂಟೇನ್ ಮತ್ತೆ ಐಸೋಬ್ಯೂಟೇನ್ ಅಂತ ಹೇಳಿ ಬರಿತೀವಿ. ಇದನ್ನ ಎನ್ ಬ್ಯೂಟೇನ್. ಸೊ ಇದನ್ನ ನಾವು ಈ ರೀತಿ ಬರೆದ್ರೆ ಐಸೋಬ್ಯೂಟೇನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಣುಸೂತ್ರ ಒಂದೇ ಇದೆ C4H10, ಆದ್ರೆ ರಚನಾ ಸೂತ್ರ ಏನಾಗಿದೆ, ಬೇರೆ ಬೇರೆ ಆಗಿದೆ. ಸೊ ಅದಷ್ಟು ಮಕ್ಕಳ ನಿಮಗೆ. ಸೊ ಇದಿಷ್ಟು ಪ್ರಶ್ನೆಗಳು ನಿಮಗೆ ಇದಿಷ್ಟು ಪ್ರಶ್ನೆಗಳು ಮಕ್ಕಳ ನಿಮಗೆ ರಸಾಯನ ವಿಜ್ಞಾನದಿಂದ ಬಂದಂತಹ ಪ್ರಶ್ನೆಗಳಾಗಿವೆ. ಸೊ ಇನ್ನುಳಿದಂತಹ ಪ್ರಶ್ನೆಗಳನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.